ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಸಿಂಹರಾಶಿಯವರಿಗೆ 11ನೇ ಸ್ಥಾನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಬರುವಂಥದ್ದು. 10ನೇ ಸ್ಥಾನದಿಂದ 11ನೇ ಸ್ಥಾನಕ್ಕೆ ಬರುವಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲ ಆಗಿದೆ. ಅದೇ ರೀತಿಯಾಗಿ ನೀವು ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗ, ಅದೇ ರೀತಿ ಕೃಷಿ, ಅದೇ ರೀತಿಯಾಗಿ ದೇಹದ ಆರೋಗ್ಯ ಸ್ಥಿತಿ ಎಲ್ಲದರಲ್ಲಿಯೂ ಕೂಡ ಸುಧಾರಿಕೆಯನ್ನು, ಒಂದು ರೀತಿಯಾಗಿರ್ತಕ್ಕಂಥ ಪಾಸಿಟಿವನ್ನು ನೀವು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಮಾತಿನಿಂದ ಕೆಲವಷ್ಟು ವಿರೋಧಗಳು ಬರುವಂಥ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ನೀವು ತಗೊಂಡಂಥ ನಿರ್ಧಾರಕ್ಕಿರಬಹುದು ಅಥವಾ ಆಡುವಂಥ ಮಾತಿಗಿರ್ಬೋದು ಕೆಲವಷ್ಟು ಅಡೆತಡೆಗಳು, ಆಗಾಗ ಅದಕ್ಕೆ ಸ್ಟಾಪ್ಗಳು ಸಿಗುವಂಥದ್ದು. ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ನಿಮ್ಮ ಆಲೋಚನೆಯಲ್ಲಿ ಒಂದು ಸಲ ನಿಲ್ಲಿಸಿ ಬೇರೆ ಏನೋ ಒಂದು ಕೆಲಸ ಮಾಡುವ ಅಂತ ಹೇಳುವಂಥ ಮನಸ್ಥಿತಿಗಳು ಕೂಡ ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿಯಾಗಿ ದುಡ್ಡಿಗೆ ಸಂಬಂಧಪಟ್ಟು ಕೆಲವಷ್ಟು ವಂಚನೆಗಳೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಉತ್ತಮ ರೀತಿಯಾಗಿರ್ತಕ್ಕಂತಹ ವ್ಯಾಪಾರ ವ್ಯವಹಾರ ಮಾಡುವವರೊಟ್ಟಿಗೆ ನಿಮ್ಮ ಸಂಬಂಧವನ್ನು ಇಟ್ಟುಕೊಂಡು ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ಕೂಡ ಇರೋದಿಲ್ಲ ವೀಕ್ಷಕರೇ. ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಯಾಕಂತ ಹೇಳಿದರೆ ಕೊಟ್ಟಂಥ ಮಾತಿರ್ಬೋದು ಅಥವಾ ಮಾಡುವಂಥ ಕೆಲಸ ಇರ್ಬೋದು, ಸರಿಯಾಗಿ ಮಾಡಿಕೊಂಡು ಹೋಗ್ತಾ ಇದ್ದರೆ ನಮಗೆ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ ಸಿಕ್ಕಾಕ್ಕೊಂಡು ಬಿಡ್ತು ಅಂತ ಆದರೆ ಅದರಿಂದ ಹೊರಗಡೆ ಬರಲಿಕ್ಕೆ ನಿಮ್ಮ ಎಷ್ಟೋ ಸಮಯಗಳು ಕೂಡ ವ್ಯರ್ಥ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದ ಕಾರಣ ಈ ಜಾಗ್ರತೆಯನ್ನು ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಟ್ಟುಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತೃತೀಯ ಸ್ಥಾನಾಧಿಪತಿ, ಸಹಾಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಕೂಡ ಏಕಾದಶ ಸ್ಥಾನದಲ್ಲಿರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಹೋದರರೊಳಗೆ ಸಹಾಯ ಸಹಕಾರಗಳು ಸಿಗುವಂಥ ಯೋಗಗಳಿದೆ. ಸಹೋದರರೊಂದಿಗೆ ನೀವು ಸೇರಿಕೊಂಡು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇರ್ಬೋದು, ಅಥವಾ ಪ್ರಾಪರ್ಟಿ ಇನ್ನಿತರ ವಿಷಯಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು, ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇರ್ಬೋದು. ಆ ರೀತಿ ಎಲ್ಲ ಸಹಕಾರಗಳು ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ವೀಕ್ಷಕರೇ. ಇನ್ನು 4ನೇ ಸ್ಥಾನವನ್ನು ನೋಡೋದಾದರೆ 4ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ರುಚಕಯೋಗ ಪ್ರಧಾನಾಗಿ ಮೇಷರಾಶಿಯಲ್ಲಿರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಫಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ತಗೊಂಡಂಥ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇರತಕ್ಕಂತಹ ಕಾರ್ಯಗಳಲ್ಲಿ ನೀವು ಮುನ್ನಡೆಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಮಕ್ಕಳ ವಿದ್ಯಾಭ್ಯಾಸದಲ್ಲಿರಬಹುದು, ಆರೋಗ್ಯದಲ್ಲಿರಬಹುದು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಅಥವಾ ಉತ್ತಮ ಯೋಜನೆಗಳನ್ನು ಹಾಕಿಕೊಂಡು ನಿಮ್ಮ ಕಾರ್ಯಗತಿಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಗೌರವ ಪ್ರಾಪ್ತಿಯಾಗುವಂಥದ್ದು, ಸನ್ಮಾನಗಳು, ಮಾನಗಳು ಎಲ್ಲವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ರಾಜಕೀಯ ರಂಗದಲ್ಲಿರುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. 6ನೇ ಸ್ಥಾನವನ್ನು ಶತ್ರುಸ್ಥಾನ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಋಣಸ್ಥಾನ ಅಂತ ಹೇಳಿಯೂ ಹೇಳ್ತೇವೆ. ಆರೋಗ್ಯದಲ್ಲಿಯೂ ಕೂಡ ಉತ್ತಮ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಋಣಸ್ಥಾನವನ್ನು ನೋಡೋದಾದರೆ ಋಣಸ್ಥಾನ ಅಂತ ಹೇಳಿದರೆ ಸಾಲ ಅಥವಾ ಇನ್ನಿತರ ವಸ್ತುಗಳನ್ನು ನಮ್ಮ ಕೈಲಿಲ್ಲದೆ ಇನ್ನೊಬ್ಬರ ಕೈಯಿಂದ ನಾವು ಅದನ್ನು ತೆಕ್ಕೊಳ್ಳುವಂಥ ಒಂದು ವಿಷಯವನ್ನು ಋಣ ಅಂತ ಹೇಳ್ತೇವೆ. ಇನ್ನೊಬ್ಬರದನ್ನು ಸದಾಕಾಲ ನಾವು ಬಳಸುವಂಥದ್ದು ಕೂಡ ಋಣವಾಗಿರ್ತದೆ. ಆ ಋಣದಿಂದ ವಿಮುಕ್ತವಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ದುಡ್ಡು ಕಾಸು ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳು, ವಿವಾಹ ಯೋಜನೆಯನ್ನು ಇಟ್ಕೊಂಡು ಮುಂದುವರಿತಾ ಇದ್ದರೆ ಸಂಬಂಧಗಳು ಕೂಡಿ ಬರುವಂಥದ್ದು, ವಧುವಿಗೆ ವರನಿಗೆ ವಧುವು ಪ್ರಾಪ್ತಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಕ್ಷೇತ್ರದಲ್ಲಿ ರಾಹು ಇರೋದರಿಂದಾಗಿ ಸ್ವಲ್ಪ ವಾಹನ ಚಲಿಸುವಾಗ ಕೆಲವಷ್ಟು ಸಾಹಸ ಪ್ರವೃತ್ತಿಯ
ಕಾರ್ಯಗಳಲ್ಲಿ ಜಾಗೃತೆಯಿಂದ ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಭಾಗ್ಯಸ್ಥಾನ 9ನೇ ಸ್ಥಾನವನ್ನು ನೋಡುವುದಾದರೆ, ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿಯ ಉದಯ ಆಗಿರೋದ್ರಿಂದಾಗಿ ಭಾಗ್ಯ ಅಂತ ಹೇಳಿದರೆ ಪೂರ್ವ ಪುಣ್ಯಗಳು ಅಥವಾ ಕೆಲವಷ್ಟು ಯೋಗಗಳು, ನೀವು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ತುಂಬ ಕನಸಿಟ್ಟುಕೊಂಡು ಅಥವಾ ತುಂಬ ಪ್ರಯತ್ನ ಇಟ್ಟುಕೊಂಡು ಮುಂದುವರಿತಾ ಹೋಗ್ತಾ ಇರ್ತೀರಿ, ಅಥವಾ ಕೆಲವಷ್ಟು ಪರೀಕ್ಷೆಗಳನ್ನು ಬರೆದಿರ್ತೀರಿ. ಆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ಸೌಲಭ್ಯಗಳು ನಮಗೆ ಬೇಕು ಅಂತ ಹೇಳುವಂಥ ಕೆಲವಷ್ಟು ಅರ್ಜಿಗಳನ್ನು ಕೂಡ ನೀವು ಹಾಕಿದರೆ ಈ ಸಂದರ್ಭದಲ್ಲಿ ಅದು ನಿಮಗೆ ಅಂಗೀಕಾರವಾಗಿ ಉತ್ತಮ ಸಹಕಾರಗಳು ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಇನ್ನು ದಯೆ, ಪುಣ್ಯ ಇತ್ಯಾದಿಗಳು ಕೂಡ ಲಭಿಸುವಂಥ ಯೋಗಗಳಿದೆ. ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡುವಂಥದ್ದು, ಅದೇ ರೀತಿಯಾಗಿ ಧಾರ್ಮಿಕ ವಿಷಯದಲ್ಲಿ ಹೆಚ್ಚಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಪುಣ್ಯಕ್ಷೇತ್ರ ಸಂದರ್ಶನ, ತೀರ್ಥಕ್ಷೇತ್ರ ಸಂದರ್ಶನ, ಅದೇ ರೀತಿಯಾಗಿ ಸ್ಪಿರಿಚುವಲ್ ಆಗಿರ್ತಕ್ಕಂಥ ಎಲ್ಲ ವಿಷಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ. ಆ ವಿಷಯದಲ್ಲಿ ಹೆಚ್ಚಿಗೆ ಒಲವು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ತಂದೆಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಆರೋಗ್ಯದಲ್ಲಿ ಕೂಡ ತಂದೆಯವರ ಆರೋಗ್ಯದಲ್ಲಿ ಹೆಚ್ಚಿಗೆ ಒಂದು ಆಪತ್ತುಗಳೇನು ಬರುವಂಥ ಸಾಧ್ಯತೆಗಳಿಲ್ಲ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ವಿಷಯದಲ್ಲಿ ಮನಸ್ಸಿಗೆ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಪಶುಪ್ರಾಣಿ ಪಕ್ಷಿಗಳಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸುವಂಥದ್ದು, ಅನ್ನವನ್ನು ಕೊಡುವಂಥದ್ದು ಅಥವಾ ಆಹಾರವನ್ನು ಕೊಡುವಂಥದ್ದು, ಸಹಾಯವನ್ನು ಮಾಡುವಂಥದ್ದು, ಈ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಲಾಭಸ್ಥಾನವನ್ನು ನೋಡೋದಾದರೆ, ಲಾಭಸ್ಥಾನದಲ್ಲಿ ಗುರು ಇರೋದರಿಂದಾಗಿ ನಿಮ್ಮ ರಾಶಿಗೆ ಉಚ್ಚಾವಕಾಶಪತಿ ಆಗಿರ್ತಕ್ಕಂಥ ಗುರು ಲಾಭಸ್ಥಾನದಲ್ಲಿರೋದರಿಂದಾಗಿ ಅನೇಕ ಸಮಯದಿಂದ ಸಂಕಲ್ಪ ಮಾಡಿಕೊಂಡು ಬಂದಂಥ ಕೆಲಸ ಕಾರ್ಯಗಳಲ್ಲಿ ನೀವು ಜಯವನ್ನು ಗಳಿಸುವಂಥದ್ದು, ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಕೂಡ ಜಯ ಪ್ರಾಪ್ತಿ ಆಗುವಂಥದ್ದು ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉತ್ತಮ ಉದ್ಯೋಗ ಸಿಗುವಂಥದ್ದು, ಇರತಕ್ಕಂಥ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒತ್ತಡಗಳು, ಕಿರಿಕಿರಿ ಇತ್ಯಾದಿಗಳಿದೆ ಅಂತಾದರೆ ಅದೆಲ್ಲ ಕ್ಲಿಯರ್ ಆಗಿ ಉತ್ತಮ ಉದ್ಯೋಗದಲ್ಲಿ ವಾತಾವರಣಗಳು ನಿರ್ಮಾಣವಾಗಿ ನಿಮ್ಮ ಮೇಲಧಿಕಾರಿಗಳಿಂದಲೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಹಕಾರಗಳು ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 12ನೇ ಸ್ಥಾನವನ್ನು ನೋಡೋದಾದರೆ, ಖರ್ಚು ವೆಚ್ಚದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಕೆಲವಷ್ಟು ಬರಬೇಕಾದಂಥ ವಸ್ತುಗಳಿರ್ಬೋದು, ಅಥವಾ ಬರಬೇಕಾದಂಥ ಹಣ ಇರ್ಬೋದು, ಅಥವಾ ನಿಮಗೆ ಸಿಗಬೇಕಾದಂಥ ದಾಖಲೆ ಪತ್ರಗಳಿರ್ಬೋದು, ಸ್ವಲ್ಪ ಜಾಣ್ಮೆಯಿಂದ ನೀವು ಅದನ್ನು ತರಿಸಿಕೊಂಡ್ರೆ ಅಥವಾ ನಿಮಗೆ ಬರಬೇಕಾದಂತಹ ವಿಷಯದಲ್ಲಿ ಹೆಚ್ಚಿಗೆ ನೀವು ಒತ್ತು ಕೊಟ್ಟು ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಯತ್ನದ ಮೂಲಕವಾಗಿ ಅದನ್ನು ಪಡ್ಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂಥ ದೇವತಾ ಆರಾಧನೆ, ಉಪಾಸನೆಯಿಂದಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಮಹಾವಿಷ್ಣು ದೇವರಿಗೆ ಸೇವೆ, ವೆಂಕಟರಮಣ ದೇವರ ಸೇವೆ, ವೆಂಕಟರಮಣ ದೇವರ ಸನ್ನಿಧಿಯನ್ನು ನೀವು ದರ್ಶನ ಮಾಡಿ ಸೇವೆ ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಬರುವುದರಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಹಾಲು ಪಾಯಸ ನೈವೇದ್ಯ, ತುಳಸಿ ಮಾಲೆ ಅರ್ಚನೆ ಇನ್ನಿತರ ಸೇವೆ ಮಾಡುವುದರ ಮೂಲಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ನಮಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟ, ದಷ್ಟ, ದರಿದ್ರಗಳು ಯಾವುದೇ ಇದ್ದರೂ ಕೂಡ ನಿವಾರಣೆಯಾಗಿ ಭಗವಂತ ನನ್ನ ಕಾಪಾಡು ತಂದೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನಿಟ್ಟರೆ ಆ ಭಗವಂತ ಖಂಡಿತವಾಗಿ ನಿಮಗಿರ್ತಕ್ಕಂಥ ಸಂಕಷ್ಟವನ್ನೆಲ್ಲ ದೂರ ಮಾಡಿ ಬರ್ತಕ್ಕಂಥ ಎಲ್ಲ ಯೋಗವನ್ನು ಅನುಭವಿಸಲಿಕ್ಕೆ ಆ ಭಗವಂತ ತಥಾಸ್ತು ಅಂತ ಹೇಳುವಂತಹ ಒಂದು ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರೆ ಖಂಡಿತವಾಗಿ ಅನುಕೂಲ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳು ಕೂಡ ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ, ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.